ಹೆಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯಾಸ್ ಯೂಟ್ಯೂಬ್ ಚಾನಲ್. ತಮ್ಮನೇನು ನೋಡ್ದಂಗೆ ಇದು ದಾಂಡಿಯಾ ನೈಟ್ ವ್ಲಾಗ್ಸು. ಆದರೆ ಐ ಆಮ್ ರಿಯಲಿ ಸಾರಿ, ತುಂಬ ಡಿಲೇಡಾಗಿ ಇದನ್ನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ನಾನು ಪರ್ಸ್ನಲ್ ಲೈಫಲ್ಲಿ ತುಂಬ ಬ್ಯುಸಿಯಾಗಿರೋದ್ರಿಂದ ನನಗೆ ಅಪ್ಲೋಡ್ ಮಾಡೋದಕ್ಕೆ, ಎಡಿಟ್ ಮಾಡೋದಕ್ಕೆ ಟೈಮೇ ಸಿಕ್ಕಿರಲಿಲ್ಲ. ಬಟ್ ನಾನು ಈ ವಿಡಿಯೋನ 2 ದಾಂಡಿಯಾ ನೈಟು ಅರೇಂಜ್ ಮಾಡಿರೋದ್ರಿಂದ, ಅಲ್ಲಿಗೆ ಅಟೆಂಡ್ ಮಾಡಿರೋದ್ರಿಂದ ತುಂಬ ನಿಮಗೆಲ್ಲ ತೋರಿಸ್ಬೇಕು ಹೇಗೆ ಪ್ರಿಪ್ರೇಷನ್ ಇತ್ತು, ಹೇಗೆಲ್ಲ ಅರೇಂಜ್ಮೆಂಟ್ ಮಾಡಿದ್ರು ಮತ್ತು ಹೇಗೆಲ್ಲ ನಾವು ರೆಡಿಯಾಗಿ ಹೋಗಿದ್ವಿ ಅಂತ ತುಂಬ ನೀಟಾಗಿ ಮಾಡ್ಕೊಂಡಿದ್ದೆ. ಇದು ನಿಮಗೆ ತೋರಿಸಲೇಬೇಕು ಅಂತ ಡಿಲೇಡ್ ಆದರೂ ಪರವಾಗಿಲ್ಲ ಅಂತ ಇದನ್ನು ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಫುಲ್ ವಿಡಿಯೋನ ತಪ್ಪದೆ ನೋಡಿ. 1-2 ಅವರ್ಸು ಅದೆಲ್ಲ ಹೇಗೆ ಬರುತ್ತೆ, ಹೇಗೆ ಮಾಡಿದ್ವಿ, ಅದು ಕೂಡ ಒಂದು ಸಣ್ಣ ಕ್ಲಿಪ್ಪಿಂಗ್ಸ್ ಕ್ಯಾಪ್ಚರ್ ಮಾಡಿದ್ದೀನಿ. ಅದನ್ನು ನಾನು ವಿಡಿಯೋದಲ್ಲಿ ಹಾಕ್ತೀನಿ. ಮತ್ತು ನಾವು ಅದಕ್ಕೆ ಹೇಗೆ ರೆಡಿಯಾಗಿ ಹೋದ್ವಿ, ಹೇಗಾಯಿತು ನೈಟು ಅನ್ನೋದೆಲ್ಲನೂ ವಿಡಿಯೋದಲ್ಲಿ ತೋರಿಸ್ತೀನಿ. ಹೇಗಿತ್ತು ದಾಂಡಿಯಾ ನೈಟ್ ಅನ್ನೋದು ನೀವು ನೋಡಬೇಕು ಅಂದರೆ ಫುಲ್ ವಿಡಿಯೋನ ತಪ್ಪದೆ ನೋಡಿ. ನೀವು ಯಾರಾದರೂ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವು ಹಿಂಗೆ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನನಗೂ ಒಳ್ಳೊಳ್ಳೆ ಕಂಟೆಂಟ್ ಕೊಡಬೇಕು ಅನಿಸುತ್ತೆ. ಸೊ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಸೊ ಈಗಾಗಲೇ ಟೈಮ್ ಆಗಿದೆ, 6:30 ಹಂಗೆ ರೆಡಿಯಾಗಿ ಹೋಗಬೇಕು. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟು ಈ ಹೇರ್ ಸೆಟ್ ಮಾಡಿಬಿಡೋಣ ಅಂತ. ಹೇರ್ ಸಿಂಗಿದೆ ನೋಡಿ, ಇವತ್ತು ಫ್ರೀಸಿಯಾಗಿ ಸ್ಟ್ರೈಟ್ ಮಾಡೋದ, ಕರ್ಲ್ ಮಾಡೋದ. ಸೊ ನೋಡೋಣ ಈ ಹೇರ್ನ ಹೇಗೆ ಸ್ಟೈಲ್ ಮಾಡ್ಬೋದು ಅಂತ. ಸೊ ಹೇರ್ದು ಫಸ್ಟ್ ನೋಡ್ಕೊಳ್ಳೋಣ. ನೆಕ್ಸ್ಟ್ ಆಮೇಲೆ ಮೇಕಪ್ ಅಂದರೆ ಮೇಕಪ್ ಮಾಡಲ್ಲ, ತುಂಬ ಡ್ಯಾನ್ಸ್ ಬರ್ತೀವಿ. ಸೊ ಮೇಕಪ್ಗೇನು ಹೋಗಲ್ಲ, ನಾರ್ಮಲ್ ಫೇಸ್ ಮೇಕಪ್ಗೆ ಫೌಂಡೇಶನ್ ಥರ ಏನು ಹೋಗಲ್ಲ. ಜಸ್ಟ್ ಲೋಷನು, ಸನ್ಸ್ಕ್ರೀನು ಮತ್ತು ಲಿಪ್ಸ್ಟಿಕ್ಕು, ಮಸ್ಕಾರನೂ ಡೌಟೇ ಅನಿಸುತ್ತೆ ಹಾಕೋದು. ನೋಡೋಣ ಹೇಗಾಗುತ್ತೆ ಅಂತ. ಸೊ ಫಸ್ಟ್ ಹೇರ್ ಸೆಟ್ ಮಾಡ್ಕೊಬಿಡೋಣ. ಸೊ ಸ್ಟ್ರೈಟ್ನರ್ ಯೂಸ್ ಮಾಡ್ತಾಯಿದ್ದೀನಿ. ಫಿಲಿಪ್ಸ್ ಸ್ಟ್ರೈಟ್ನರು ಬ್ರಾಡ್ ಇರೋದ್ರಿಂದ ತುಂಬ ಬೇಗ ಸ್ಟ್ರೈಟ್ನಿಂಗ್ ಎಲ್ಲ ಮಾಡ್ಬೋದು, ಇದು ಬ್ರಾಡ್ ಇರೋದ್ರಿಂದ. ಸೊ ಈ ಸ್ಟ್ರೈಟ್ನಲ್ಲಿ ತುಂಬ ಬಿಡ್ತೆ ಜಾಸ್ತಿ ಇದೆ ಅಲ್ಲ, ಸೊ ಬೇಗ ಸ್ಟ್ರೈಟ್ನಿಂಗ್ ಆಗುತ್ತೆ. ಇದು ತುಂಬ ಹಳೆ ಸ್ಟ್ರೈಟ್ನರು ಫಿಲಿಪ್ಸು. ಆಲ್ಮೋಸ್ಟ್ ನಾನು ಇಂಜಿನಿಯರಿಂಗ್ ಇದ್ದಾಗ ತೊಗೊಂಡಿದ್ದು. ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ, ಬೇಗ ಸ್ಟ್ರೈಟ್ನಿಂಗ್ ಆಗುತ್ತೆ. ನಿಮ್ಗೆ ಯಾರಿಗಾದ್ರು ಲಿಂಕ್ ಬೇಕಿದ್ದರೆ ಫಿಲಿಪ್ಸ್ ಮತ್ತು ಈ ಬ್ರಾನ್ಸ್ದು ಬಾರ್ಡರ್ ಗೋಲ್ಡಿಶ್ ಸಮಥಿಂಗ್ ಇದೆಯಲ್ಲ ಪ್ಲೇಟ್ಸು, ಅದರಿಂದ ನೀವು ಹುಡುಕ್ಬೋದು. ಸೊ ತುಂಬಾ ಚೆನ್ನಾಗಾಗುತ್ತೆ. ಒಂದು ಸತಿ ನೀವು ಆರ್ಡರ್ ಮಾಡಿದ್ರೆ ಲೈಫ್ ಲಾಂಗ್ ಇಟ್ಕೋಬೋದು ಅನಿಸುತ್ತೆ, ಅಷ್ಟು ಚೆನ್ನಾಗಿದೆ. ಏನು ಮಧ್ಯದಲ್ಲಿ ಒಂದು ಸರ್ತಿನೂ ಕೈ ಕೊಟ್ಟಿಲ್ಲ, ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ. ಐ ಹೈಲಿ ರೆಕಮೆಂಡ್ ದಿಸ್. ಸೊ ಡ್ಯಾನ್ಸ್ ಮಾಡ್ತೀವಲ್ಲ, ಕರ್ಲ್ಸ್ ಎಲ್ಲ ಮಾಡಿದರೆ ಸರಿ ಹೋಗಲ್ಲ, ಸ್ಟ್ರೈಟ್ ಮಾಡಿಬಿಡಿದ್ರೆ ಬೆಟರು. ಸ್ಟ್ರೈಟ್ ಮಾಡಿದ್ರೆ ಒಂಚೂರು ಸ್ಲೈಟ್ಲಿ ಕರ್ಲ್ ಆಗುತ್ತೆ ಕೆಳಗಡೆ. ಸೊ ಅದಕ್ಕೆ ಡ್ಯಾನ್ಸ್ ಮಾಡೋದ್ರಿಂದ ಕರ್ಲ್ ಮಾಡೋದು ಬೇಡ, ಸ್ಟ್ರೈಟ್ನಿಂಗ್ಗೆ ಹೋಗೋಣ ಅಂತ, ಹೇರ್ ಸ್ಟೈಲ್ಗೆ ಸ್ಟ್ರೈಟ್ನಿಂಗ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಸೊ ಐ ವಿಲ್ ಗೋ ವಿತ್ ದಿಸ್. ಈಗ ಬಂದಿದೆ ಸ್ಟ್ರೈಟ್ನಿಂಗು. ಕ್ವಿಕ್ಕಾಗಿ ಮಾಡಬೇಕಿತ್ತು, ಸೊ ಅದಕ್ಕೆ ಡೀಪಾಗಿ ಏನೂ ಮಾಡಿಲ್ಲ. ಜಸ್ಟ್ ಸಿರಮ್ ಹಾಕಿಬಿಟ್ಟು ಹಾಗೆ ಸ್ಟ್ರೈಟ್ ಮಾಡ್ಕೊಂಡಿದ್ದೀನಿ ಬೇಗ. ತುಂಬ ಲೇಟಾಗಿದೆ, ರೆಡಿಯಾಗಿ ಹೋಗಬೇಕು. ಈಗ ಬಂದಿದೆ ನೋಡ್ಬೋದು ನೀವು. ಸೊ ಹೇಳ್ದಂಗೆ ಐ ಹೈಲಿ ರೆಕಮೆಂಡ್ ದಟ್ ಸ್ಟ್ರೈಟ್ನರ್, ಫಿಲಿಪ್ಸ್ ಸ್ಟ್ರೈಟ್ನರ್. ನಿಮ್ಗೆ ಯಾವ್ದಾದ್ರು ಲಿಂಕ್ ಬೇಕು, ಏನಾದರೂ ಬೇಕು ಅಂದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ಸೊ ದಾಂಡಿಯಾ ನೈಟ್ಗೆ ನಾನು ಈ ಲೆಹೆಂಗಾನ ಚೂಸ್ ಮಾಡಿದ್ದೀನಿ. ತುಂಬ ಫ್ಲೇಯರ್ಸ್ ಇದೆ, ಚೆನ್ನಾಗಿ ಮಾಡ್ಬೋದು ಅಂತ. ಮತ್ತು ಅದಕ್ಕೆ ಈ ಬ್ಲೌಸ್ ಇದೆ, ಹಾಕ್ಕೊಂಡು ರೆಡಿ ಆಗೋಣ. ನಿಮಗೆ ತೋರಿಸ್ತೀನಿ ವಿಡಿಯೋದಲ್ಲಿ, ನೋಡ್ಬೋದು ಹೇಗೆ ಚೆನ್ನಾಗಿ ಕಾಣುತ್ತೆ ಅಂತ. ಯಾರ್ದಾದ್ರು ಈ ಡ್ರೆಸ್ಸು ಇಷ್ಟ ಆದರೆ, ನಿಮಗೆ ತುಂಬ ಫ್ಲೇಯರ್ಸ್ ಇದೆ ಅಂದರೆ ಅದ್ರ ಲಿಂಕು ಬೇಕಂದ್ರೆ ನೀವು ಕಮೆಂಟ್ ಮಾಡಿ, ಶೇರ್ ಮಾಡ್ತೀನಿ. ಜಸ್ಟ್ ಮಿಂತ್ರಾದಲ್ಲಿ ಆರ್ಡರ್ ಮಾಡಿದ್ದೆ, ಅರೌಂಡ್ 2000 ಇರಬೇಕು. ಸೊ ಲೆಟ್ಸ್ ಗೆಟ್ ರೆಡಿ. ಸೊ ಹೀಗಿದೆ ಡ್ರೆಸ್ಸು. ದುಪ್ಪಟ್ಟ ಇದೆ, ದುಪ್ಪಟ್ಟ ಹಾಕಿಸ್ಕೋಬೇಕು. ಯಾರ್ದಕ್ಕೆ ಹೆಲ್ಪ್ ಬೇಕು. ಸೊ ಈಗ ಮೇಕಪ್ ಮಾಡೋಣ. ಲಿಪ್ಸ್ಟಿಕ್ಗೆ ಲಾಂಗ್ ಲಾಸ್ಟಿಕ್ಗೆ ಮೆಬ್ಲಿನ್ ಸೂಪರ್ ಸ್ಟೇನ್ ಮ್ಯಾಟ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ. ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ ಇದು. ಆಲ್ಮೋಸ್ಟ್ ಲೈಕ್ ನಾಳೆ ಬಂದು ರಿಮೂವ್ ಮಾಡಿ, ತುಂಬ ಒಳ್ಳೆ ರಿಮೂವರಲ್ಲಿ ರಿಮೂವ್ ಮಾಡೋವರೆಗೂ ಹೋಗಲ್ಲ, ಅಷ್ಟು ಚೆನ್ನಾಗಿರುತ್ತೆ ಇದು. ಇದಕ್ಕೆ 2 ನೋಸ್ ಪಿನ್ ಇದೆ. ಈ ನೋಸ್ ಪಿನ್ ಹಾಕೊಳ್ಳ ಈ ನೋಸ್ ಪಿನ್ ಹಾಕೊಳ್ಳ ಸ್ವಲ್ಪ ದುಡ್ದಾಯ್ತು ಅನಿಸುತ್ತೆ. ಐ ವಿಲ್ ಗೋ ವಿತ್ ದಿಸ್. ಕ್ಯೂಟಾಗಿದೆ ಅಲ್ಲ. ಸೊ ಆಲ್ಮೋಸ್ಟ್ ಕತ್ಲೆನೇ ಆಯಿತು. ಇದು 3 ಡಾಟ್ಸ್ ಇಟ್ಕೋಬೇಕಲ್ಲ, ಅದನ್ನು ಇಟ್ಕೊತಾ ಇದ್ದೀನಿ.
ಒಂದ್ಸತಿನೂ ಇಟ್ಟಿಲ್ಲ, ಗೊತ್ತಿಲ್ಲ ಹೆಂಗೆ ಕಾಣುತ್ತೆ ಅಂತ. ಐ ನೀಡ್ ಹೆಲ್ಪ್ ಅನಿಸುತ್ತೆ. ನೋಡೋಣ, ಇಟ್ಕೊಂಬಂದು ತೋರಿಸ್ತೀನಿ ಹೇಗೆ ಕಾಣುತ್ತೆ ಅಂತ ಹೇಳಿ. ಸೊ ಹೀಗಿಟ್ಟಿದ್ದೀನಿ, ನೋಡಿ ಕಮೆಂಟ್ ಮಾಡಿ ಹೇಳಿ ನೀವು ಹೇಗೆ ಇಟ್ಕೊತಿದ್ರಿ, ಹೇಗಿಡ್ಬೋದು ಅಂತ. ನನಗೆ ಗೊತ್ತಿರೋದು ಇಷ್ಟೇ, ನಾನು ಹೀಗಿಟ್ಟಿದ್ದೀನಿ. ಸೊ ಹೀಗೆ ನಾನು ರೆಡಿ ಆದೆ. ಫುಲ್ ಲುಕ್ ಆದರೆ ಆಮೇಲೆ ತೋರಿಸ್ತೀನಿ, ಇದು ತೋರಿಸೋದಕ್ಕಾಗ್ತಿಲ್ಲ. ಸೊ ಹೊರಡೋಣ, ಲೇಟ್ ಆಗಿದೆ. ಸೊ ಫೈನಲಿ ರೀಚ್ ಆದ ಜಿಮ್ನ. ಇದು ನನ್ನ ಕಂಪ್ಲೀಟ್ ಲುಕ್ಕು. ಮೇಲ್ಗಡೆ ಎಲ್ಲ ಅರೇಂಜ್ಮೆಂಟ್ ಮಾಡಿದ್ದಾರೆ ದಾಂಡಿಯಾ ನೈಟ್ಗೆ, ಆದರೆ ಫುಲ್ ಮಳೆ ಬರ್ತಿದೆ ಹೊರಗೆ. ಸೊ ಅದರಿಂದ ಕೆಳಗಡೆನೇ ಮಾಡೋಣ ಅಂತ ಏನೋ ಡಿಸೈಡ್ ಮಾಡ್ತಾ ಇದ್ದಾರೆ. ಸೊ ಅದನ್ನು ನಾವಿಲ್ಲಿ ಫೋಟೋಶೂಟ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಒಂದು ರೌಂಡ್ ಮಾಡಿ. ನಿನ್ನೆ ಹೇಳಲಿಲ್ವಾ ತಗೋಣ ಅದು ಅಂತ, ಬೇಡ ಅಂತ ನೋಡು ತಗೋ. ಮೀನ್ವೈಲ್ ನಾವಿಲ್ಲಿ ಫೋಟೋ ಸೆಷನ್ಸ್ ಎಲ್ಲ ಮಾಡ್ಕೊತಿದ್ದೀವಿ. ವೀಡಿಯೋಸ್ ಎಲ್ಲ ಅದೆಲ್ಲ ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಇದೆಲ್ಲ ಮಾಡ್ತಿದ್ವಿ. ನಾನು ವಿಡಿಯೋ ಮಾಡ್ತಿದ್ದೀನಿ, ನನಗೆ ಬೇಡ ವಿಡಿಯೋ. ಏನ್ ಜ್ಯೂಸ್ ಇದು ಮೇಡಮ್? ಥ್ಯಾಂಕ್ ಯು. ಎಲ್ಲರ ವತಿಯಿಂದ ಯಶವಂತ್ ಸರ್ಗೆ ಮದುವೆ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು. ಹಲೋ, ಹಾಯ್ ಎವ್ರಿವನ್. ಇದು ನೆಕ್ಸ್ಟ್ ಕಂಟಿನ್ಯೂಷನ್ ಬ್ಲಾಗು ನೆಕ್ಸ್ಟ್ ವೀಕು ಮತ್ತಿನ್ನೊಂದು ಗರ್ಭಾ ನೈಟ್ ಇತ್ತು. ಅದಕ್ಕೆ ಬೆಳಗ್ಗೆ ಜಿಮ್ ಮಾಡಿ ಮುಗಿಸ್ಕೊಂಡು ನೈಟ್ ಹೊರಡಬೇಕಲ್ಲ ಅಂತ ಜಿಮ್ಮೆಲ್ಲ ಮುಗಿಸ್ಕೊತಿದ್ದೆ ಬೆಳಗ್ಗೆನೇ. ಅದು ಸ್ಯಾಟರ್ಡೇ ನೈಟ್ ಇದು ಆ್ಯಕ್ಚುಲಿ ಸ್ಯಾಟರ್ಡೇ ನೈಟು ವ್ಲಾಗ್. ಇಲ್ಲಿ ಮುಗಿಸ್ಕೊಂಡು ನೈಟ್ ಅಲ್ಲಿಗೆ ಹೋಗಬೇಕಾಗಿತ್ತು. ವೆನ್ಯೂ ವೋಲ್ಗಾ ಅಂತ, ಅಲ್ಲಿಗೆ ನಾವು ಟಿಕೆಟ್ಸ್ ಎಲ್ಲ ಬೈ ಮಾಡಿದ್ವಿ. ಸೊ ನೀವು ನೋಡ್ದಂಗೆ ಇಲ್ಲಿ ವೆನ್ಯೂ ರೀಚ್ ಆದ್ವಿ. ಅಲ್ಲಿ ತುಂಬಾ ಕ್ಯೂ ಇತ್ತಪ್ಪ. ರೀಚ್ ಆಗೋ ಅಷ್ಟೊತ್ತಿಗೆ ನಾನು ಅಫಿಷಿಯಲ್ಲಾಗಿ ಅಟೆಂಡ್ ಮಾಡ್ತಿರೋದು ಇದೇ ಥರನೇ ಇವೆಂಟ್ ಆರ್ಗನೈಸ್ ಮಾಡಿರೋ ಗರ್ಭಾ ನೈಟ್ಗೆ. ಸೊ ನೋಡೋಣ ಹೆಂಗಿರುತ್ತೆ ಇಲ್ಲಿ, ಫಸ್ಟ್ ಟೈಮ್ ಹೇಗೆ ನಡೆಯುತ್ತೆ ಇಲ್ಲಿ ಮೈಸೂರಲ್ಲಿ ಅನ್ನೋದೆಲ್ಲ.
ವೆನ್ಯೂ ಮಾತ್ರ ಬ್ಯೂಟಿಫುಲ್ಲಾಗಿ ಅರೇಂಜ್ ಮಾಡಿದ್ರು, ದಾಂಡಿಯಾ ಥೀಮ್ ಕರೆಕ್ಟಾಗಿ. ನಾವು ಹೋಗೋಷ್ಟೊತ್ತಿಗೆ ಆಗಲೇ ಅಲ್ಲೆಲ್ಲ ಸ್ಟೇಜಲ್ಲೆಲ್ಲ ಅರೇಂಜ್ ಮಾಡಿ ಕೊರಿಯೋಗ್ರಫರ್ನೆಲ್ಲ ಕರೆಸಿದ್ರು. ಅವರು ಆಗಲೇ ಎಲ್ಲ ಸ್ಟಾರ್ಟ್ ಮಾಡಿದರು. ನಾವು ಹೋಗಿ ಜಾಯ್ನ್ ಆಗೋದು ಒಂದು ಬಾಕಿ ಇತ್ತು. ನೀವು ನೋಡ್ದಂಗೆ ಇಲ್ಲಿ ಕಾಂಪ್ಲಿಮೆಂಟ್ರಿ ಸ್ಟಿಕ್ ಕೂಡ ಕೊಟ್ಟಿದ್ರು ಜೊತೆಗೆ. ಸೊ ನೋಡಿ ಟೂ ಆಯ್ತು, ಫ್ರಂಟ್ 4 ಆಯ್ತು, ಅಪ್ 6 ಆಯ್ತು, ಇನ್ನೊಂದು ರೊಟೇಷನ್. ಇಷ್ಟಲ್ಲೇ ದಾಂಡಿ ಆಟಕ್ಕೆ ರೆಡಿ. ಬಟ್ ಮಿಡಲ್ ಅಲ್ಲಿ ಗ್ಯಾಪ್ ಬೇಕು. So ಮಧ್ಯದಲ್ಲಿ ಸ್ಪೇಸ್ ಬರಬೇಕು. And I will turn this way, this way. All 3 lines are the same movement line. Okay? Ready? When we do one kick is down, not down. ಬೇರೆ ಡಿಫ್ರೆಂಟ್ ಫಾರ್ಮ್ಸಲ್ಲಿ ಡ್ಯಾನ್ಸ್ ಮಾಡಿಸ್ತಿದ್ರು. ಇದಾದಮೇಲೆ ಬ್ರೇಕ್ ಕೂಡ ಕೊಟ್ಟಿದ್ದರು. ಹೋಗಿ ಯಾರಾದರೂ ಡಿನ್ನರ್ ಏನಾದರೂ ಮಾಡೋದಿದ್ರೆ ಮಾಡ್ಕೊಳ್ಳಿ ಅಂತ. ಡಿನ್ನರ್ ಕೂಡ ಅರೇಂಜ್ಮೆಂಟ್ಸ್ ಅಲ್ಲೇ ಮಾಡಿದ್ರು. ಥರ ವೆರೈಟೀಸ್ ಆಫ್ ಸ್ನ್ಯಾಕ್ಸ್ ಮತ್ತು ಫುಡ್ಡೆಲ್ಲ ಇತ್ತು. ಬಟ್ ಪೇಡ್ ಇತ್ತು, ಟಿಕೆಟ್ ಜೊತೆ ಇದು ಇನ್ಕ್ಲೂಡ್ ಆಗಿಲ್ಲ. ಸೊ ತುಂಬ ಚೆನ್ನಾಗಿತ್ತು. ನೆಕ್ಸ್ಟ್ ಇಯರ್ ಕೂಡ ನಾವು ಇಲ್ಲೇ ಪ್ಲ್ಯಾನ್ ಮಾಡೋಣ ಅಂತ ನಾವೆಲ್ಲ ಮಾತಾಡ್ಕೊಂಡ್ವಿ. ತುಂಬ ಬ್ಯೂಟಿಫುಲ್ ಆಗಿತ್ತು ವೆನ್ಯೂ ಮಾತ್ರ. ಆಮೇಲೆ ನಾವು ಲಾಸ್ಟು ಡಿನ್ನರ್ ಎಲ್ಲ ಮುಗಿಸ್ಕೊಂಡು ತುಂಬ ಡಿ ಜೆಸ್ ಪ್ಲೇ ಮಾಡ್ತಿದ್ರು. ತುಂಬ ಜನ ಬಂದಿದ್ದರು, ಒಂದು 2-3 ಜನ ಡಿ ಜೆಸ್ ಬಂದಿದ್ದರು. ಸೊ ಕೊರಿಯೋಗ್ರಫರು ಸ್ವಲ್ಪ ಹೊತ್ತು ಡ್ಯಾನ್ಸ್ ಮಾಡಾದ್ಮೇಲೆ ನಾವೇ ಡಿ ಜೆ ಸಾಂಗಿಗೆ ಗ್ರೂಪ್ಸ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಈ ಥರ ಪೇಡಿಗೆ ಬಂದಿರೋದ್ರಿಂದ ನನಗೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಥರ ಆಯಿತು. ತುಂಬ ಚೆನ್ನಾಗಿ ಔಟ್ಫಿಟ್ಸ್ ಎಲ್ಲ ಹಾಕೊಂಬಂದಿದ್ರು ಎಲ್ಲರೂ. ಸೊ ಕೊನೆಯಲ್ಲಿ ಏನು ಸರ್ಪ್ರೈಸಿಂಗ್ ಆಗಿತ್ತು ಅಂದರೆ ಈ ಇವೆಂಟ್ಸ್ಗೆಲ್ಲನೂ ಏನು ಇವೆಂಟಿಗೆ ಬಂದಿರೋರಿಗೆಲ್ಲ ಒಂದು ಪ್ರೈಸು ಅವಾರ್ಡ್ ಸೆಷನ್ ಥರ ಮಾಡಿದ್ರು. ಕೆಟಗರೀಸ್ ಇತ್ತು. ಕಪಲಲ್ಲಿ ಯಾರು ಬೆಸ್ಟ್ ಮಾಡಿದ್ರು ಮತ್ತು ಔಟ್ಫಿಟ್ ಯಾರು ತುಂಬ ಚೆನ್ನಾಗಿ ಹಾಕೊಂಬಂದಿದ್ರು ಅಂತ. ರಿಯಲಿ ತುಂಬ ಚೆನ್ನಾಗಿ ಹಾಕೊಂಬಂದಿದ್ರು ಎಲ್ಲರೂ ಔಟ್ಫಿಟ್ಸ್ನ. ನನಗೆ ತುಂಬ ಆಶ್ಚರ್ಯ ಆಯಿತು ನೋಡಿ, ಹೀಗೂ ಬರ್ತಾರ ಜನಗಳು ನಮ್ಮ ಮೈಸೂರಲ್ಲಿ ಇಷ್ಟು ಚೆನ್ನಾಗಿ ರೆಡಿಯಾಗಿ ಅಂತ. ಸೊ ನಾವು ಜಸ್ಟ್ ಸಿಂಪಲ್ಲಾಗಿ ಒಂದು ನಾನು ಬ್ಲ್ಯಾಕ್ ಔಟ್ಫಿಟ್ಗೆ ಜಾಕೆಟ್ ಹಾಕೊಂಡು ಹೋಗಿದ್ದೆ, ಸಮ್ ಬ್ರಾನ್ಸ್ ಜ್ಯುವೆಲ್ರೀಸ್ ಹಾಕ್ಕೊಂಡು. ಬಟ್ ಜನ ತುಂಬ ಚೆನ್ನಾಗಿ ಬಂದಿದ್ರು. ಸೊ ನಾವು ನೆಕ್ಸ್ಟ್ ಟೈಮ್ ಅಂದ್ಕೊಂಡ್ವಿ ತುಂಬ ಚೆನ್ನಾಗಿ ಪ್ಲ್ಯಾನ್ ಮಾಡಿ ಹೋಗಬೇಕು, ಔಟ್ಫಿಟ್ಸ್ನೆಲ್ಲ ಮುಂಚೆನೇ ರೆಡಿ ಮಾಡ್ಕೋಬೇಕು ಅಂತ. ಏಕೆಂದರೆ ಈ ಸತಿ ನಂದು ಲಾಸ್ಟ್ ಮೊಮೆಂಟ್ ಪ್ಲ್ಯಾನು ತುಂಬ ಸಾರ್ಟ್ ಔಟ್ ಆಗಿರಲಿಲ್ಲ. ತುಂಬ ಎಲ್ಲೆಲ್ಲೋ ಹೋಗಬೇಕು ಅಂತ ವೀಕೆಂಡ್ಸ್ ಪ್ಲ್ಯಾನಲ್ಲಿ ಲಾಸ್ಟಲ್ಲಿ ಡಿಸೈಡ್ ಮಾಡಿದ್ವಿ ಇಲ್ಲಿಗೆ ಹೋಗೋಣ ಅಂತ. ಟಿಕೆಟ್ಸು ಅವೈಲಬಲ್ ಇರಲಿಲ್ಲ. ನಾವು ಡಿಸೈಡ್ ಮಾಡಿದಾಗ ರ್ಯಾಂಡಮಾಗಿ ಇದು ಸಿಕ್ಕಿ ನಾವು ಫ್ರೀ ಇರೋ ಟೈಮಲ್ಲಿ ಆಗಿರೋದ್ರಿಂದ ಇಲ್ಲಿಗೆ ಹೋಗಿದ್ದು. ಸೊ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ನೀವು ನೋಡ್ತಿರೋ ಹಂಗೆ ಕೊರಿಯೋಗ್ರಫರ್ ಎಷ್ಟು ಜನ ಬಂದಿದ್ದಾರೆ ಇಲ್ಲಿ ನೀವು ನೋಡ್ಬೋದು. ಸೊ ಹೀಗಿತ್ತು ನನ್ನ ಗರ್ಬಾ ನೈಟ್ ವಿಡಿಯೋ. ಈ 2 ದಾಂಡಿಯಾ ನೈಟ್ಸ್ಗಳು ತುಂಬ ಚೆನ್ನಾಗಿತ್ತು. ಎರಡರಲ್ಲೂ ನಾವು ತುಂಬ ಹೊತ್ತು ಡ್ಯಾನ್ಸ್ ಮಾಡಿ ಎಂಜಾಯ್ ಮಾಡ್ಕೊಂಡು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ. ನಿಮಗೆ ಮೊದಲೇ ಹೇಳ್ತಿರೋ ಹಂಗೆ ಇವೆರಡೂ ಡಿಫ್ರೆಂಟು. ಒಂದು ಜಿಮ್ಮಿಂದ ಅರೇಂಜ್ ಮಾಡಿದ್ದು, ಇನ್ನೊಂದು ಇವೆಂಟ್ ಆರ್ಗನೈಸ್ಡ್ ಆಗಿರೋದ್ರಿಂದ ಅದೊಂದು ಸ್ವಲ್ಪ ರಿಚ್ ಆಗಿತ್ತು. ಈ ವಿಡಿಯೋ ನಾನು ನಿಮಗೆ ಅಪ್ಲೋಡ್ ಮಾಡ್ತಿರೋದು ತುಂಬ ಡಿಲೇ ಆಗಿದೆ. ಅರೌಂಡ್ 2 months ಆಗಿರ್ಬೋದು ಅನಿಸುತ್ತೆ ನಾನು ಈ ವಿಡಿಯೋ ಮಾಡಿ. ಆದರೆ ನೆಕ್ಸ್ಟ್ ಟೈಮಿಂದ ನಾನು ಕೋಪಪ್ ಮಾಡೋಣ ಅಂದ್ಕೊಂಡಿದ್ದೀನಿ. ಕರೆಕ್ಟ್ ಟೈಮ್ಗೆ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಈ ವಿಡಿಯೋನ ನೀವು ಫುಲ್ ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಹೀಗೆ ಒಳ್ಳೆ ಕಂಟೆಂಟಿಂದ ಸಿಗ್ತೀನಿ. ಸಿ ಯು, ಬಾಯ್ ಬಾಯ್.